ಹಳದಹಟ್ಟಿಯಲ್ಲಿ ಕ್ಷತ್ರಿಯ ಸಮಾಜದ ಅಭಿವೃದ್ಧಿ ಹಾಗೂ ಸ್ಥಳೀಯ ಮಟ್ಟದ ಚಟುವಟಿಕೆಗಳನ್ನು ಚರ್ಚಿಸಲು ಯುವ ವೇದಿಕೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಳತ್ಕಾ ಗ್ರಾಮದ ಸಮೀಪದ ಹಳದಹಟ್ಟಿ ಗ್ರಾಮದಲ್ಲಿ ಕ್ಷತ್ರಿಯ ಸಮಾಜ ಅಭಿವೃದ್ಧಿ ಮತ್ತು ಸ್ಥಳೀಯ ಮಟ್ಟದ ಚಟುವಟಿಕೆಯ ಬಗ್ಗೆ ಚರ್ಚಿಸುವ 3ನೇ ಯುವ ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅತಿಥಿಗಳನ್ನು ಜಾಂಜ್ ಪತಾಕ್ ಹಾಗೂ ವಾದ್ಯ ಮೇಳಗಳೊಂದಿಗೆ ಬರಮಾಡಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಶಾಸಕರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ, ಗಳತ್ಕಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಕಾಂತ್ ಬನ್ನೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾದ ಕ್ಷತ್ರಿಯ ಸಮಾಜದ ಯುವ ನಾಯಕರಾದ ಮಹಾಂತೇಶ್ ನಾಯ್ಕ್, ಚಂದ್ರಕಾಂತ್ ನಾಯ್ಕ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಹಾಂತೇಶ್ ನಾಯ್ಕ್ ಮಾತನಾಡಿ, ಕ್ಷತ್ರಿಯ ಸಮಾಜದ ಎಲ್ಲರೂ ಸಂಘಟಿತರಾಗಿ ಸಮಾಜವನ್ನು ಅಭಿವೃದ್ಧಿಪಡಿಸಬೇಕೆಂದು ತಿಳಿಸಿದರು. ಸತ್ಕಾರ ಮಾಡತ್ತೀರಂತಂದ್ರೆ ಇಲ್ಲಿ ನಮ್ಮ ಕ್ಷತ್ರಿಯ ಸಮಾಜ ಇಷ್ಟೊಂದು ಚೇತರಿಕೊಂಡಿದೆ ಅನ್ನೋದು ನಂಗೆ ತುಂಬಾ ಫುಲ್ ಖುಷಿ ಆಗ್ಬಿಟ್ಟೆ. ಯಾಕಂದ್ರೆ ಇಷ್ಟ ನಮ್ ಗಂಧದ ಸಗ ಇದೆ ಅನ್ನೋದು ಅಷ್ಟೇ 15-20 ವರ್ಷಗಳ ಹಿಂದೆ ನಮ್ಗೆ ಇರ್ತಕ್ಕಂಥ ಕನಸು ಇವತ್ತು ನನಸಾಗತ್ತೈತಿ. ಅದಕ್ಕೆ ನಾ ಇವತ್ತು ಶಶಿಕಲಾ ಜೊಲ್ಲೆ ಮೇಡಮ್ಗೆ ನನ್ನ ಮನಸ್ಪೂರ್ವಕವಾದಂತ ನಮ್ಮ ಮನಗಳನ್ನು ಹೇಳ್ತೀನಿ. ಯಾಕಂದ್ರೆ 15-20 ಹಿಂದಿನ ಕನಸು ನಮ್ದು ಇಲ್ಲಿ ಆಗ್ಬೇಕಾಗಿತ್ತು. ಇಡೀ ಚಿಕ್ಕೋಡಿ ತಾಲೂಕಿನಾಗ ಇನ್ನೂವರೆಗೂ ನಮ್ಮದೇ ಆದಂತ ಕ್ಷತ್ರಿಯ ಭವನ ಎಲ್ಲೂ ಇಲ್ಲ. ಇವತ್ತು ಇದ ಫಸ್ಟ್ ಆಗತ್ತೈತಿ ಚಿಕ್ಕೋಡಿ ತಾಲೂಕಿನಾಗ. ಅದು ಶಶಿಕಲಾ ಅವರೇ ಆದ್ರೆ ಈ ಕಾರ್ಯಕ್ರಮಗಳು ಮಾಡಿ ಒಂದು ನಾ ಹೇಳಿದ್ರೆ ಸಂಘಟನೆಗಳು ಒಂದು ಕಾರ್ಯಕ್ರಮ ಮಾಡಿ, ಒಂದು ಫಂಕ್ಷನ್ ಮಾಡಿ, ಒಂದು ಸಮುದಾಯ ಭವನ ಕಟ್ಟಿ ಮುಗಿಸೋ ಮಟ್ಟಕ್ಕೆ ಇರಬಾರ್ದು. ನಿಮ್ಮ ಸಂಘಟನೆಗಳು ನಿಮ್ಮ ಅಕ್ಕಪಕ್ಕದ ಗ್ರಾಮಗಳಿಗೆ ವಿಸ್ತಾರ ಆಗಬೇಕು. ಯಾಕಂದ್ರೆ ನೋಡ್ರಿ ಎಲ್ಲಾ ಕಡೆ ಸಂಘಟನೆ ನೋಡ್ಕೊಂಡು ಭಾಳ ಎಲ್ಲ ನಮ್ಮ ಸಮಾಜದ ಸಂಘಟನೆ ಎಲ್ಲಾ ಕಡೆ ಹೋಗ್ತದ. ಈ ಚಿಕ್ಕೋಡಿ ಒಂದು ಸಣ್ಣ ಹಳ್ಳಿ ಮಾಡಿದ್ರಿ, ನಿಜವಾಗ ನಮ್ಗೆ ಒಂಥರ ಹೆಮ್ಮೆ ಅನಿಸ್ತದ. ಸಣ್ಣ ಹಳ್ಳಿ ಒಳಗೆ ಈ ಇದು ಅಕ್ಕಪಕ್ಕದ ನಮ್ಮ ಎಲ್ಲೋ ಕೆಲವೊಂದು ಈಗ ನಿಮ್ಮ ಊರಾಗಿರ್ತಾವ, ನಿಮ್ ಪಕ್ಕದ ಒಂದು ಊರು ಇರ್ತದ, ಅಲ್ಲಿ ಕಡಿಮೆ ಇರ್ತದ, ಅವರು ನಿಮ್ ಜೊತೆ ಕರ್ಕೊಂಡು ನಿಮ್ಮ ಕಾರ್ಯಕ್ರಮ ಭಾಗವಹಿಸುವುದು, ನಿಮ್ಮ ಸಪೋರ್ಟ್ ಕೊಡ್ತಾರ. ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ ಎಲ್ಲರೂ ಸಹಕಾರ ಕೊಡ್ತಾರ. ಅಂತ ಸಹಕಾರವನ್ನು ತಗೊಂಡು ನಮ್ಮ ಸಮಾಜವನ್ನ ಇನ್ನಷ್ಟು ಒಗ್ಗಟ್ಟಿನಿಂದ ಮುಂದುವರಿಸೋಣ ಅಂತ ಹೇಳಿ ನನ್ನ ಭಾಷಣ. ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಬಸವ ವಸತಿ ಪ್ರದೇಶದ ಎಲ್ಲ ಕಾರ್ಯಗಳನ್ನು ಸಮುದಾಯ ಭವನ, ಹನುಮಾನ್ ಮಂದಿರ ಕಟ್ಟಡ, ಶಾಲಾ ಕೊಠಡಿ ನಿರ್ಮಾಣ ಕಾರ್ಯಗಳನ್ನು ಶೀಘ್ರವಾಗಿ ಮಂಜೂರು ಮಾಡುವುದಾಗಿ ಭರವಸೆ ನೀಡಿದರು. ಹನುಮಾನ್ ಮಂದಿರ ಇರ್ಬೋದು, ಸ್ಕೂಲ್ ಇರ್ಬೋದು, ಕ್ಷತ್ರಿಯ ಭವನ ಇರ್ಬೋದು, ಮತ್ತು ಇದು ಒಳಗಡೆ ಇರ್ತಕ್ಕಂಥ ರೋಡ್ಗಳು ಇರ್ಬೋದು, ಬರ್ತಕ್ಕಂಥ ದಿನಮಾನಗಳಲ್ಲಿ ಇದನ್ನೆಲ್ಲನೂ ಕೂಡ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ನಿಜವಾಗ್ಲೂ ಇದು ಬಹಳ ಒಳ್ಳೆ ಕಾರ್ಯಕ್ರಮ. ಈ ಸಂಘಟನೆಯಿಂದ ಬೆಳಿಬೇಕು. ನೀವೆಲ್ಲ ಯುವಕರು ಇದ್ರ ಬಗ್ಗೆ ಒಳ್ಳೆ ಉತ್ಸಾಹದಿಂದ ಇದನ್ನ ಸಂಘಟನೆ ಮಾಡಬೇಕು. ಎಲ್ಲೆಲ್ಲಿ ಏನು ಸಹಾಯ ಸಹಕಾರಗಳು ಬೇಕೋ ನಮ್ಮ ಪಂಚಾಯತ್ ಇರ್ಬೋದು, ನಮ್ಮ ಕಡೆಯಿಂದ ಇರ್ಬೋದು, ನಾವೆಲ್ಲನೂ ಕೂಡ ನಿಮ್ಗೆ ಮಾಡಿಕೊಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ. ಇದ್ರ ಉದ್ದೇಶ ಒಂದೇ ಇರಬೇಕು, ಸಮಾಜ ಗಟ್ಟಿಯಾಗಿ ಬೆಳಿಬೇಕು, ಸಮಾಜದಲ್ಲಿ ಎಲ್ಲರೂ ಕೂಡ ಒಳ್ಳೆಯವರಾಗಬೇಕು, ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಗೂ ಕೂಡ ಯಾವುದೇ ರೀತಿಯ ಒಂದು ಸಮಾಜದ ಬಗ್ಗೆ ಏನಾದ್ರೂ ಇತ್ತು ಅಥವಾ ಏನಾದ್ರೂ ಸಹಾಯ ಸಹಕಾರ ಬೇಕಿತ್ತು ಅಂತಂದ್ರೆ ಯಾವಾಗ್ಲೂ ಕೂಡ ನಾವು ನಿಮ್ ಜೊತೆಗಿದ್ದೀವಿ. ಇದೇ ರೀತಿ ಸಂಘಟನೆಯನ್ನ ಮಾಡ್ರಿ. ಅಧ್ಯಕ್ಷತೆ ವಹಿಸಿದ್ದ ಶ್ರೀಕಾಂತ್ ಪನ್ನೆ ಮಾತನಾಡಿ, ಸಾರ್ವಜನಿಕರು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಯುವಕರು ಜಾಗೃತಿ ವಹಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಭರತ್ ನಸ್ಲಾಪುರೆ, ರಾಮಗೌಡ ಪಾಟೀಲ್, ಈರ್ಗೌಡ ಪಾಟೀಲ್, ಲಕ್ಷ್ಮಣ್ ಶಿಪ್ಪೂರೆ, ಮಿಥುನ್ ಪಾಟೀಲ್, ಸಂಜಯ್ ಖೋತ್, ಗಳತ್ಕಾ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಸದಸ್ಯರು, ಕಾರ್ಯಕರ್ತರು ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರು ಹಾಗೂ ಗ್ರಾಮಸ್ಥರು ಮತ್ತು ಶ್ರೀರಾಮ ಸೇನಾ ಯುವಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.